ಮೇಡಮ್ ಹೇಳಿ ಸರ್. ಡಾಕ್ಟ್ರ್ ಇಲ್ವಾ? ಇಲ್ಲ, ಇವತ್ತು ಅವ್ರು ಲೀವಲ್ಲಿ ಇದ್ದಾರೆ. ಏನಾಗಬೇಕಿತ್ತು? ನಿನ್ನೆ ಡಾಕ್ಟ್ರನ್ನ ನೋಡ್ಕೊಂಡು ಹೋದ್ವಿ. ಅವರು ಒಂದು ಪ್ರಿಸ್ಕ್ರಿಪ್ಷನ್ ಬರೆದು ಕೊಟ್ಟರು, ಅದ್ರ ತಕ್ಕನಾಗೆ ಮಾತ್ರೆ ತೊಗೊಂಡಿದ್ದೀವಿ. ಆದರೆ ಈ ಮಾತ್ರೆನ ಪೇಷಂಟ್ ತೊಗೊಂಡಾದ್ಮೇಲೆ ಒಂಥರ ಆಗ್ತಿದೆ ಅಂತ ಹೇಳಿದ್ರು. ವಾಂತಿ ಎಲ್ಲ ಬರ್ತಿದೆ ಅಂದರು. ನೀವೊಂದು ಸಲ ಚೆಕ್ ಮಾಡ್ತೀರಾ? ಈ ಮಾತ್ರೆನ ನಿಮ್ಗೆ ಯಾರು ಕೊಟ್ಟಿದ್ದು? ಮೆಡಿಕಲ್ ಶಾಪ್ ಅವರು. ಡಾಕ್ಟರ್ ಏನು ಬರ್ದವ್ರು ಅದನ್ನೇ ಕೊಟ್ಟಿದ್ದೀನಿ ಅಂದ. ಚಾನ್ಸೇ ಇಲ್ಲ. ಇದು ಡಾಕ್ಟರ್ ಬರ್ದಿರೋ ಮಾತ್ರೆನೇ ಅಲ್ಲ. ಏನು ಹೇಳ್ತಿದ್ರ ಮೇಡಮ್? ಹೌದು, ಈ ಮಾತ್ರೆ ಮಗುನೇ ಆಗ್ಬಾರ್ದು ಅಂತ ತಗೊಳ್ಳೋ ಮಾತ್ರೆ ಇದು. ಇದನ್ನ ದಿನ ತಗೊಂಡ್ರೆ 2-3 ತಿಂಗಳಲ್ಲೇ ಮಕ್ಕಳು ಆಗದೆ ಇರೋ ಥರ ಗರ್ಭಕೋಶ ಹಾಳಾಗುತ್ತೆ. ಜೊತೆಗೆ ಮೆಂಟಲಿ ಹೆಲ್ತ್ ಕೂಡ ಹಾಳಾಗುತ್ತೆ. ಇದು ತುಂಬಾನೇ ಡೇಂಜರಸ್ ಟ್ಯಾಬ್ಲೆಟು. ಇದನ್ನು ಎಲ್ಲರಿಗೂ ಕೊಡೋದಿಲ್ಲ. ನೋಡಿ, ಡಾಕ್ಟರ್ ಬರ್ದಿರೋದೇ ಬೇರೆ, ನಿಮ್ಗೆ ಕೊಟ್ಟಿರೋ ಟ್ಯಾಬ್ಲೆಟೇ ಬೇರೆ. ಇದನ್ನ ಯಾವ ಮೆಡಿಕಲ್ ಶಾಪ್ನಲ್ಲಿ ತಗೊಂಡಿದ್ದು? ಇದೇ ಹಾಸ್ಪಿಟಲ್ ಇದೆಯಲ್ಲ, ಅದೇ ಮೆಡಿಕಲ್ ಸ್ಟೋರಲ್ಲಿ. ಹಾಗಾದ್ರೆ ಇದನ್ನ ಅವರು ಬೇಕು ಅಂತಾನೆ ಕೊಟ್ಟಿರೋದು ಅನ್ಸುತ್ತೆ. ಮೊದಲು ಹೋಗಿ ವಿಚಾರಿಸಿ, ನಾನು ಹೋಗಿ ಕಂಪ್ಲೇಂಟ್ ಮಾಡ್ತೀನಿ. ಸಿದ್ದು ಅವರೇ, ಅವನು ಅಲ್ಲೇ ಇದ್ದಾನೆ, ಹಿಡ್ಕೊಳ್ಳಿ ಅವನ್ನ. ಹಲೋ ಹೇಳಯ್ಯ. ನಿನ್ನ ಮಾತು ಕೇಳಿ ನನ್ನ ಕೆಲಸನ ಹೋಗಾಗೈತಲ್ಲ ಈಗ. ಅಂಥದ್ದೇನಯ್ಯ ಆಯ್ತು? ಏನಾಯ್ತಾ? ನಾನು ಸುಳ್ಳು ಮಾತ್ರ ಕೊಟ್ಟಿರೋ ವಿಷಯ ಅವ್ರಿಗೆ ಗೊತ್ತಾಗಿದೆ. ಅವು ನನ್ನ ನಟಿಸ್ಕೊಂಡು ಬರ್ತಾ ಇದ್ದಾರೆ ಈಗ. ಈ ವಿಷಯ ಏನಾದರೂ ಹಾಸ್ಪಿಟ್ಲಿಗೆ ಗೊತ್ತಾದರೆ ನನ್ನ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ತಾರೆ. ನೀನು ಎಲ್ಲಿದ್ದೀಯ ಇವಾಗ? ನೀನು ಬಾ, ಬೇಗ ಬಾ ಈಗ. ನಾನೀಗ ಅಲ್ಲಿಗೆ ಬಂದರೆ ನಾನು ಸಿಗಾಕೊಳ್ತೀನಿ. ನಿನಗೆ ಕೆಲಸ ಹೋದರೆ ಇನ್ನೊಂದು ಒಳ್ಳೆ ಕೆಲಸ ನಾನು ಕೊಡಿಸ್ತೀನಿ. ನೋಡು, ನನ್ನ ಹೆಸರು ಮಾತ್ರ ಅವ್ರ ಹತ್ರ ಹೇಳಬೇಡ. ಪರಿಸ್ಥಿತಿನ ಹೇಗೋ ಮ್ಯಾನೇಜ್ ಮಾಡು, ಅರ್ಥ ಆಯ್ತಾ? ಹಲೋ ಹಲೋ ಹಲೋ